ಸಾವಿತ್ರಿ, ನೀನು ವಿಷಯನ ಮುಚ್ಚಿಡ್ಬೋದು, ಆದರೆ ನಿನಗೆ ಆತ್ಮಸಾಕ್ಷಿ ಅನ್ನೋದೊಂದು ಇರುತ್ತೆ ಅಲ್ವಾ? ನಿನ್ನ ತಾಯಿ ನಿನ್ನನ್ನು ಹೆತ್ತಿದ್ದು ಇಂಥ ಕ್ರೂರಿಯಿಂದ ಹಿಂಸೆ ಅನುಭವಿಸ್ಲಿ ಅಂತನಾ? ನಿಮ್ಮ ತಾತ ಇಷ್ಟು ವರ್ಷ ನಿನ್ನನ್ನು ಸಾಕಿ ಸಲಹಿದ್ದು ಗಂಡ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಮದನಿಂದ ನಿನ್ನ ಜೀವನ ಹಾಳಾಗ್ಲಿ ಅಂತನಾ? ನೀನಿಲ್ಲಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ರೆ ಅವ್ರು ಇಷ್ಟು ವರ್ಷ ಮಾಡಿರೋ ತ್ಯಾಗಕ್ಕೆ ಬೆಲೆ ಇರತ್ತಾ ಹೇಳು? ನೀನಿಲ್ಲಿ ಕಷ್ಟ ಅನುಭವಿಸ್ತಾ ಇದ್ರೆ ಅವ್ರ ಮನಸ್ಸಿಗಲ್ಲಿ ಎಷ್ಟು ನೋವಾಗಲ್ಲ ಹೇಳು? ನಾಳೆ ನಿನಗೊಬ್ಳು ಮಗಳಾದ್ರೆ ಅವಳು ಇದೇ ರೀತಿ ಕಷ್ಟ, ನೋವು, ಹಿಂಸೆನ ಅನುಭವಿಸಿದ್ರೆ ಆಗ ನೀನು ಏನ್ ಮಾಡ್ತೀಯ? ಸಹಿಸ್ಕೊಂಡಿರು ಅಂತ ಹೇಳ್ತೀಯ ಅಥವಾ ಅವಳಿಗೆ ಬದಲಾಗು ಅಂತ ಹೇಳ್ತೀಯ? ಹೆಣ್ಣಿಗೆ ಹೆಣ್ಣೆ ಶತ್ರು ಆಗಿರಬಹುದು, ಆದರೆ ಜೀವನದಲ್ಲಿ ಗೆಲ್ಬೇಕಂದ್ರೆ ದುಷ್ಟ ಶಕ್ತಿನ ಮಟ್ಟ ಹಾಕಬೇಕು. ಆ ಧೈರ್ಯ ಮನಸ್ಸಲ್ಲಿರೋ ಪ್ರತಿ ಹೆಣ್ಣು ಕೂಡ ಕಾಳಿ ಆಗ್ತಾಳೆ, ಭದ್ರಕಾಳಿ ಆಗ್ತಾಳೆ. ಸಾವಿತ್ರಿ, ನಾನು ನಿನ್ನ ತಾಯಿ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಬದಲಾಗು ಮಗಳೇ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.